ಇವತ್ತು ನನ್ನ ಮದುವೆ. ಏನಪ್ಪ ಇವಕ್ಕ ಯಾರಿಗೂ ಹೇಳ್ದಂಗೆ ಕರೆದಂಗೆ ಮದುವೆ ಮಾಡ್ಕೊಂತಿದ್ದಾರೆ ಅಂತ ಅನ್ಕೊಂಡ್ರಾ? ಇವತ್ತು ನನ್ನ ಮದುವೆ ಅಲ್ಲ, ನಮ್ಮ ಕಾಲೇಜ್ ಫ್ರೆಂಡ್ ಮದುವೆ. ಅದಕ್ಕೆ ಇವತ್ತು ನಾನು ನನ್ನ ಫ್ರೆಂಡು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಇಬ್ರು ಮದುವೆಗೆ ಹೋಗ್ತಿದ್ವಿ. ಸೈಡಲ್ಲಿ ಹೋಗ್ತಾ ಒಂದು ಗಿಫ್ಟ್ ತಗೊಂಡ್ವಿ. ಗಿಫ್ಟ್ ತಗೊಂಡಾದ್ಮೇಲೆ ಲಕ್ಷಣವಾಗಿ ಸೀರೆ ಉಟ್ಟಿದ್ದೀನಿ. ಸೀರೆ ಉಟ್ಟಿರೋ ತಕ್ಕನಾಗೆ ಲಕ್ಷಣವಾಗಿ ಹೂ ಮುಡ್ಕೊಳ್ಳೋಣ ಅಂತ ಸೈಡಲ್ಲೇ ಹೋಗ್ತಾ ಹೂ ತಗೊಂಡು ಮುಡ್ಕೊಂಡೆ. ಪಕ್ಕಾ ಕನ್ನಡದ ಹುಡುಗಿ, ಮುಖದಲ್ಲ ಕಳೆ ನೋಡು. ಆಮೇಲೆ ನಾನು ನನ್ನ ಫ್ರೆಂಡು ಸೀದಾ ಚೌಟ್ರಿ ಹತ್ರ ಹೋಗಿ ತಲುಪಿದ್ವಿ. ಮುಹೂರ್ತ ಎಲ್ಲ ಮುಗ್ದಿತ್ತು, ರಿಸೆಪ್ಷನ್ಗೆ ರೆಡಿ ಮಾಡ್ಕೊಳ್ತಿದ್ರು. ರಿಸೆಪ್ಷನ್ ಆಗೋದು ಇನ್ನೂ ಲೇಟ್ ಆಗುತ್ತೆ ಅಂತ ಗೊತ್ತಾಗಿ ಚೆನ್ನಾಗಿ ರೆಡಿ ಆಗಿದ್ವಲ್ಲ, ಹಂಗಾಗಿ ನಮ್ಮ ಬೀರೂರಲ್ಲಿ ಜೈನ್ ಟೆಂಪಲ್ ಇದೆ. ಈ ಟೆಂಪಲ್ ನಮಗೆ ಗೋಲ್ಡನ್ ಟೆಂಪಲ್ ಇಲ್ಲ ತಾಜ್ ಮಹಲ್ ತರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಹಂಗಾಗಿ ಫೋಟೋಗಳೆಲ್ಲ ತಕ್ಕೊಳ್ಳೋಣ ಅಂತ ಹೇಳಿ ಫೋಟೋಸ್ ತಕೊಂಡು ರಿಟರ್ನ್ ಮತ್ತೆ ಚೌಟ್ರಿ ಕಡೆ ಹೋದ್ವಿ. ಅಷ್ಟರಲ್ಲಿ ಆಗ್ಲೇ ರಿಸೆಪ್ಷನ್ ಶುರುವಾಗಿತ್ತು. ಹಂಗಾಗಿ ನಾವು ಗಂಡು ಹೆಣ್ಣಿಗೆ ವಿಶ್ ಮಾಡಿ ತಾಂಬೂಲ ಇಸ್ಕೊಂಡ್ವಿ. ಒಂದ್ ವಿಷಯ ಏನು ಅಂತ ಅಂದ್ರೆ, ನಾವಿಬ್ರು ಯಾವ ಮದುವೆಗೆ ಹೋದ್ರೂ ತಾಂಬೂಲನೇ ಕೊಡ್ತಿರ್ಲಿಲ್ಲ ನಾವು ಚಿಕ್ಕ ಮಕ್ಳು ಅಂತ. ಇನ್ನೇನು ಗಂಡು ಹೆಣ್ಣಿ ವಿಶ್ ಮಾಡಾಯ್ತಲ್ಲ, ಹಂಗಾಗಿ ಭೋಜನದ ಕಡೆಗೆ ಬಂದ್ಬಿಟ್ಟು ಒಳ್ಳೊಳ್ಳೆ ಊಟ ಮಾಡ್ಸಿದ್ರು. ಅದನ್ನೆಲ್ಲ ತಿಂದಿರೋ ಊಟನ ಸ್ವಲ್ಪ ಅರಗಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಚೌಟ್ರಿಲೇ ರೆಸ್ಟ್ ಮಾಡಿ, ಇವಳು ಮದ್ವೆ ನೋಡಿದ ಖುಷಿಗೆ ನಮ್ಮಿಬ್ರು ಮದ್ವೆ ಯಾವ್ಯಾವ ತರ ಇರ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಕೊಟ್ಟಿರೋ ತಾಂಬೂಲನ ತಗೊಂಡು ಮನೆ ಕಡೆ ರಿಟರ್ನ್ ಆದ್ವಿ. ಮತ್ತೆ ಭೇಟಿಯಾಗುವ, ಬಾಯ್.